ಶಕ್ತಿ ಶಾರು ನಿಮ್ಮಪ್ಪಯ್ಯ ಈ ಮನೆಯಾಗಿರೋಣ ಈ ಮನೆಗೆ ಶಿಫ್ಟ್ ಆಗೋಣ ಅಂತ ಕರ್ಕೊಂಬಂದವನಿ. ಯಾಕ ನೋಡು ಕ್ರೇಮ ಹೆಂಗೈತೆ, ಚೆನ್ನಾಗೈತಲ್ಲ, ಸಾಕಿದ್ರಕ್ಕೆ ಬರೋಣ ಅಂತ ಹೇಳ್ತಾ ಇದ್ದಾನೆ. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಮನೆ ನೋಡ್ಬೋದಾಗಿತ್ತಲ್ಲ. ಅಯ್ಯೋ ಸ್ವಲ್ಪ ಹಳೇ ಮನೆ ಇದ್ದಂಗೈತೆ. ಹ್ಞೂನಪ್ಪ, ನನಗೂ ನೋಡಿದ್ರೆ ಹಂಗೆ ಅನ್ನಿಸ್ತಾ ಐತೆ. ಅಯ್ಯೋ ಆ ಪ್ರೀತಿ ಎದುರಿಗೆ ನಾವು ಇನ್ನೂ ಚೆನ್ನಾಗಿರೋ ಮನೆ ಮಾಡ್ಕೊಂಡು ಇರಬೇಕು ಅಂಥದ್ರಾಗೆ ಇವಾಗ ಈ ಮನೆಯಕ್ಕೆ ಬಂದರೆ ನಾವು ಹಂಚಿನ ಮನೆಯಕ್ಕೆ ಆರ್ ಸಿ ಸಿ ಮನೆಗೆ ಹೋಗ್ಬೇಕಾಗಿತ್ತು ನಾವು. ಎಂಥ ಕೆಲಸ ಆಯಿತು ಅಲ್ಲ. ನಮ್ಮಪ್ಪ ಯಾಕೆ ಹಿಂಗೆ ಮಾಡ್ತೈತೆ? ಹೇಳ್ತೀನಿ ತಡಿ ನಮ್ಮ ಅಪ್ಪನಿಗೆ. ಬೇಡ ಕಣಪ್ಪ, ಇಲ್ಲಿ ಯಾವುದಾದ್ರೂ ಆರ್ ಸಿ ಸಿ ಮನೆ ನೋಡು, ಇದು ಬೇಡ ಅಂತ ಹೇಳ್ತೀನಿ. ಈ ಮನೆಯಕ್ಕೆ ಬಂದುಬಿಟ್ರೆ ನಾವು ಎಷ್ಟು ಚೀಪಾಗಿಬಿಡ್ತೀವಲ್ವಾ ಅತ್ತೆ? ತಾಯಿ, ಅಯ್ಯೋ ಈ ಬಿಸಿಲಿಗೂ ಅಂದ್ಕೊಂಡು ಸೀಟಿನ ಮನೆಯಾಗೂ ಹಂಚಿನ ಮನೆಯಾಗೂ ಇರೋಕ್ಕಾಗಲ್ಲ. ಆರ್ ಸಿ ಸಿ ಮನೆ ಆಗಬೇಕು. ಏನು ನನಗೇನು ಇದೇನು ಇಷ್ಟ ಆಗಲಿಲ್ಲಪ್ಪ, ನೀವು ಬೇಡ ಅಂತಂದ್ರಿ. ಅವ್ರು ಆಲೆ ಒಪ್ಪವ್ರಂತಲ್ಲ. ಅಣ್ಣ ಇನ್ನೊಂದು ಅಮ್ಮಯ್ಯ ಎಲ್ಗನಾತು ಹೋಗನ್ ನಡೀರಿ ಅಂತಾರೆ. ಹೆದ್ರಿಕೊಬಿಟ್ಟವ್ರಿ. ನಮ್ಮಣ್ಣ ಇನ್ನೂ ನಮ್ಮಮ್ಮಯ್ಯ ಭಾಳ ಹೆದರ್ಕೊಂಡವ್ರಲ್ಲ, ಅದಕ್ಕೆ ಹಂಗೆ ಅಂತಾರೆ. ಎಲ್ಲ ನಾತು ಹೋಗನ್ ನಡೀರಿ ಖಾಲಿ ಮಾಡ್ಕೊಂಡು ಅಂತ. ಪಾಪ ನಮ್ಮ ಅಣ್ಣ ಅಂತೂ ಸಖತ್ತು ಹೆದರ್ಕೊಬಿಟ್ಟವ್ನಿ. ಅವನಿಗೆ ಜ್ವರನೇ ಬಂದ್ಬಿಟ್ಟವಿ. ಹೆದ್ರ್ಕೊಂಡು ಪಾಪ ಜ್ವರನೇ ಬಂದ್ಬಿಟ್ಟವ್ ನಮ್ಮ ಅಣ್ಣನಿಗೆ. ಹಂಗೆ ಎದುರಿಸ್ಬಿಟ್ಟವ್ರಿ. ಏನು ಮಾಡೋದು ಪಾಪ. ಮತ್ತೆ ಇವಾಗ ಈ ಮನೆಯಾಗ ಬರೋಣ ಬೇಡವಾ? ಹೆಂಗೆ ಮಾಡೋಣ? ಬೇಡ ಅಂತ ಹೇಳು ನಿಮ್ಮಪ್ಪ. ಎಲ್ಲಾದ್ರೂ ಆರ್ ಸಿ ಸಿ ಮನೆ ನೋಡಪ್ಪ, ಚೆನ್ನಾಗಿರೋ ಅಂಥ ಮನೆನಾ ಅಂತ ಹೇಳು. ನಾನು ಹೇಳಿದ್ರಿ ನೋಡಪ್ಪ, ಈ ಅಮ್ಮ ಯಾಕೆ ಹೇಳುತ್ತೆ, ಈ ಹುಡುಗಿ ಸುಮ್ಮನಿರೋದು ಬಿಟ್ಟು ಕರಿ ಅಮ್ಮ ಅಂತಾರೆ. ಯಾಕಂದ್ರೆ ನಾನು ಹೇಳೋಕ್ಕಾಗಲ್ಲ. ಹೇಳತ್ತೆ ನೀನು ಅದು ಹೆಂಗೆ ಹೇಳೋಕ್ಕಾಗುತ್ತೆ? ನೀನು ಹೇಳಿದ್ರೆ ಅಯ್ಯೋ ಹೇಳಪ್ಪ ನೋಡಿ ಇವ್ರು ಹೇಳ್ತಾರೆ ಅಮ್ಮಂಗೆ ಆಗುತ್ತೆ. ನಾನು ಹೇಳಿದ್ರೆ ನೋಡು ಇವ್ರಿಗೇನು ಬೇಕು, ಇವ್ರು ಬಂದು ನೋಡಿದರೆ ಇದಾರೆ ನಮ್ಮ ಮನೆಯಾಗೆ, ನೋಡು ಇವರು ಎಲ್ಲ ಅದಕ್ಕೂ ಹಿಂಗೆ ಹೇಳಿದ್ರೆ ಹೆಂಗೆ ಅಂತಾರೆ. ನಾನು ಹೇಳೋಕ್ಕಾಗಲ್ಲ. ನೀವಿಬ್ರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಯಾಕೆ ಹೇಳು? ನನ್ನ ಮಕ್ಳು ಹೇಳ್ತಾರೆ ಅಂತ ಅವರಿಗೆ ನಿಮ್ಮ ಅಪ್ಪಂಗೆ ಅನಿಸುತ್ತೆ. ನಾನು ಹೇಳಿದ್ರೆ ನೋಡಿ ಅಮ್ಮ ಯಾಕೆ ಹೇಳೋದು ಸುಮ್ಮನಿರೋದು ಬಿಟ್ಟು ಅಂತೇಳಿ ನನ್ನ ತಪ್ಪಾಗಿ ತಿಳ್ಕೊಂಬತೈತಿ. ನಾನು ಹೇಳೋಕ್ಕೆ ಆಗಲ್ಲ. ನಾನೇನು ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳ್ಬೇಕು. ಯಾಕಂದ್ರೆ ನಾನು ನಿಮ್ಮ ಮನೆಯಾಗಿದ್ದೀನಲ್ಲಮ್ಮ. ಇವಾಗ ನಿಮ್ಮ ಮಾಮ ಸ್ವಲ್ಪ ದಿನ ದುಡ್ಕೊಂಬರೋವರೆಗೂ, ನಾವು ಮನೆ ಕಟ್ಕೊಂಬೋವರೆಗೂ ಸ್ವಲ್ಪ ದಿನ ಏನು ಮಾಡೋಣ, ನಮ್ದು ಇವಾಗ ಕಷ್ಟ ಅಲ್ಲ. ಅದಕ್ಕಾಗಿನ ಇವಾಗ ನೀವು ಹೇಳ್ದಂಗೆ ಕೇಳಲೇಬೇಕಾಗುತ್ತೆ ನಾನು. ಸರಿ ಆಯಿತು ಬಿಡತ್ತೆ, ನಾನೆಲ್ಲ ಹೇಳ್ತೀನಿ. ನಮ್ಮ ಅಪ್ಪ ಹಿಂಗೆ ಅಪ್ಪ ಬೇಡ ಕಣಪ್ಪ ಈ ಹಂಚಿನ ಮನೆ, ಎಲ್ಲಾದ್ರೂ ಆರ್ ಸಿ ಸಿ ಮನೆ ಮಾಡು ಬೇರೆ ಮನೆನಾ ಅಂತೇಳಿ ನಾನೆಲ್ಲ ಹೇಳ್ತೀನಿ. ಹೇಳವ ಅಪ್ಪ ಹಿಂಗೆ ಬಂತು, ನಾನೆಲ್ಲ ಹೇಳ್ತೀನಿ ತಡಿ. ಬಾರಪ್ಪ ಇಲ್ಲಿ. ಏನಮ್ಮ ನೋಡಿದ್ರಾ? ಚೆನ್ನಾಗೈತೆ ಎಲ್ಲ ಧೂಳೆಲ್ಲ ಗುಡಿಸೆಲ್ಲ ರೆಡಿ ಮಾಡಿದ್ರಾ? ನಾನೆಲ್ಲ ಗುಡ್ಸೋಣ ಅಂತ ಹೋಗೋಣ ಅಂತ ಹೋಗ್ತಾ ಇದ್ದೆ. ಇವರು ಬೇಡ ಕಣತ್ತೆ ನಿಲ್ಸು ಅಂದರು. ಯಾಕಮ್ಮ ಅಂದೆ. ಬೇಡ ಕಣತ್ತೆ ಈ ಮನೆ ಯಾಕೋ ನನಗೆ ಇಷ್ಟನೇ ಆಗ್ತಿಲ್ಲ, ಹಂಚಿನ ಮನೆ ಬೇಡ ಅಂತ ಹೇಳ್ತಾರಪ್ಪ. ಗುಡಿಸ್ಬೇಡ ಕಣತ್ತೆ, ಸುಮ್ಮನೆ ಏನಕ್ಕೆ ಗುಡಿಸ್ಮೈ ನಾವು ಮಾಡ್ಕೊಂತೀಯಾ ಅಂತಾರೆ. ಅಯ್ಯೋ ಚೆನ್ನಾಗೈತಲ್ಲ, ಸಾಕು ಇರೋವರೆಗೂ. ಈಗ ಬಾಡಿಗೆ ಎಷ್ಟು ಕಟ್ಟಿದ್ರು ಬಾಡಿಗೆ ಮನೆಯೇ, ಇರೋಕ್ಕೆ ಸ್ವಲ್ಪ ಜಾಗ ಎಲ್ಲನ ಚೆನ್ನಾಗಿದ್ದರೆ ಸಾಕು. ಆಮೇಲೆ ನಾವು ಹೆಂಗೆ ಮನೆಗೇ ಕಟ್ಕೊಂಬಕ್ಕಾಗುತ್ತೆ? ಕಟ್ಕೊಂಬವರೆಗೂ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಕಟ್ಕೊಂಬವರೆಗೂ ಆಮೇಲೆ ಹೆಂಗೋ ನಮ್ಮ ಪಾಡಿಗೆ ನಾವು ಸ್ವಂತ ಮನೆಗೆ ಇರ್ಬೋದು. ಇವಾಗ ಬಾಡಿಗೆ ಮನೆಗಳು ಸಿಗೋದೇ ಕಷ್ಟ. ಇದನ್ನು ನಾನು ಹುಡುಕಿ ಇಲ್ಲಿಗೆ ಬಂದಿರೋದು. ಸಿಗಲ್ಲ ಇಲ್ಲಿ ಬಾಡಿಗೆ ಮನೆಗಳು. ಅದಕ್ಕೆ ಇಲ್ಲೇ ಇರಲಿ ಅಂತ ನಾನು, ಇದು ಚೆನ್ನಾಗೈತೆ ಹತ್ರನೂ ಆಗುತ್ತೆ ಅಂತ ನಾನು ಅದಕ್ಕೆ ಈ ಮನೆಗೆ ಬಂದಿರೋದು. ಹೇಳಪ್ಪ ಅತ್ಲಾಗೆ ಈ ಬಿಸಿಲಾಗಿ ಹಂಚಿನ ಮನೆಗೂ ಸೀಟಿನ ಮನೆಯಾಗೂ ಇರೋಕ್ಕಾಗಲ್ಲ. ಇದು ಬೇರೆ ಹಳೇ ಮನೆ. ನನಗೆ ಸ್ವಲ್ಪ ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋ ಅಂಥ ಮನೆ ಮಾಡಬೇಕಾಗಿತ್ತು ಕಣಪ್ಪ. ನಮಗೆ ಬೇಡ ಅಂತ ಅನ್ನಿಸ್ತೈತಿ. ಎಲ್ಲಾದ್ರೂ ಬೇರೆ ಹೊಸ ಮನೆ ಅಂತ ಇರ್ತಾವಲ್ಲ ಅವನ್ನ ನೋಡಪ್ಪ, ಅಂಥ ಮನೆಗಳಾಗಿರೋಣ. ಈ ಮನೆ ಬೇಡಪ್ಪ, ನಮಗೆ ಹಳೇ ಮನೆ. ಅಲ್ಲ ಪ್ರೀತಿರ್ ಮುಂದೆ ಅವರು ಹೊಸ ಮನೆಯಾಗಿದ್ದು ನಾವೇನಾದರೂ ಹಳೆ ಮನೆಯಾಗಿದ್ದರೆ ಎಷ್ಟು ಚೀಪಾಗಿಬಿಡ್ತೀವಪ್ಪ. ಬೇಡ ಅವ್ರದ್ದು ಹೊಸ ಮನೆ, ಇವ್ರದ್ದು ಹಳೆ ಮನೆ ಅಂತ ಎಲ್ಲ ಆಡ್ಕೊಂತಾರೆ. ಏನು ಬೇಡ, ನಾವು ಚೆನ್ನಾಗಿರೋ ಮನೆಯೇ ಮಾಡೋಣ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕು ಅಂಥ ಮನೆ ಮಾಡಪ್ಪ. ಇದರಲ್ಲೆಲ್ಲನ ಸಿಂಕೆಯೇ ಇಲ್ಲ, ಒಳಗಡೆ ನೀರು ಬರಲ್ಲ, ಏನಿಲ್ಲ. ಅಯ್ಯಪ್ಪ ನಮಗೆಲ್ಲ ಹಿಂಗೆಲ್ಲ ಇದ್ರೆ ಇರೋಕ್ಕಾಗಲ್ಲ. ನಮಗೆಲ್ಲ ವ್ಯವಸ್ಥೆ ಇರಬೇಕಣಪ್ಪ. ಅಂಥ ಮನೆ ಮಾಡಪ್ಪ. ಹಳೆ ಮನೆ ಬೇಡವೇ ಬೇಡ ನಮಗೆ. ಬರೋದು ಕಣಮ್ಮ ಬಚ್ಚಲೆಲ್ಲ, ಏನು ನೀರಿಂದೇನು ಸಮಸ್ಯೆ ಇಲ್ಲ, ಚೆನ್ನಾಗೈತೆ. ಈಗ ಇಲ್ಲೆಲ್ಲ ಮರಗಿಡಗಳು ಇರೋದ್ರಿಂದನ ಏನಷ್ಟು ಸೆಕೆ ಆಗಲ್ಲ ಕಣಮ್ಮ. ಮರ ಎಲ್ಲ ಇದಾವಲ್ಲ ಮನೆ ಮುಂದೆ, ಚೆನ್ನಾಗೈತೆ ಒಂಥರ. ಇಲ್ಲಿ ವಾತಾವರಣ ನೋಡಿ ನನಗೇನೋ ಭಾಳ ಇಷ್ಟ ಆಯ್ತಮ್ಮ. ಇನ್ನೇನು ಮಾಡೋಕ್ಕಾಗುತ್ತಮ್ಮ, ಬಾಡಿಗೆ ಕಟ್ಟೋಕ್ಕಾಗಲ್ಲ ಕಣಮ್ಮ. ಸುಮ್ಮನೆ ಬಾಡಿಗೆ ಕಟ್ಟಿ ಏನಕ್ಕೆ ವೇಸ್ಟ್ ಮಾಡೋದು? ಅರ್ಥ ಮಾಡ್ಕೊಳ್ರಿ. ಯಾಕಂದರೆ ಇವಾಗ ನಿಮ್ಮ ಅಮ್ಮನಿಗೂ ನಿಮ್ಮ ಅಣ್ಣನಿಗೂ ಸ್ವಲ್ಪ ಈ ರೀತಿ ಆಗಿರೋದ್ರಿಂದನ ಅವ್ರು ಹೆದರ್ಕೊಬಿಟ್ಟವ್ರಿ. ಇಬ್ಬರಿಗೂ ಜ್ವರ
ತುಂಬ ಎದುರುಬಿಟ್ಟವ್ರು ಅವರು. ಜ್ವರ ಬಂದೈತೆ, ಅದಕ್ಕೆ ಎಲ್ಲಾನ ಹೋಗೋಣ ಹೋಗೋಣ ಅಂತ ಹೇಳ್ತವ್ರೆ. ಸ್ವಲ್ಪ ದಿನ ಬೇಕಾದರೆ ಇಲ್ಲಿರೋಣ, ಆಮೇಲೆ ಹೊಸ ಮನೆ ಸಿಕ್ಕಿದ್ದಾವೆ ಎಲ್ಲಾದ್ರೂ ಒಂದು ಮಾತ್ರಕ್ಕೆ ಬೇಕಾದರೆ ಚೇಂಜ್ ಮಾಡೋಕ್ಕಾಗುತ್ತೆ. ಇವಾಗ ಸದ್ಯಕ್ಕೆ ಮನೆಗೆ ಬಂದು ಇದ್ಬಿಡೋಣ, ಏನು ಮಾಡೋಕ್ಕಾಗುತ್ತೆ ಹೇಳು. ಅಲ್ಲಪ್ಪ, ಒಂಥರ ಏನೋ ಇಲ್ಲಿ ಬಂದು ಈ ಮನೆಯಾಗಿರ್ಬೇಕಂದ್ರೆ ಒಂಥರ ಅನ್ನಿಸ್ತಾ ಇರುತ್ತೆ. ಈ ಮನೆಯಾಗ ಯಾರು ಇರ್ತಾರಪ್ಪ ಅಂತ ಅನಿಸುತ್ತೆ. ನಾವು ಯಾಕಂದರೆ ಸ್ಟ್ಯಾಂಡರ್ಡ್ ಆಗಿದ್ದು ಅಭ್ಯಾಸ ಆಗ್ಬಿಟ್ಟೈತಲ್ಲ ದೊಡ್ಡ ದೊಡ್ಡ ಮನೆಗಳಲ್ಲಿ. ಇವಾಗ ನಮಗೆ ಬಂದು ಸಡನ್ನಾಗಿಂತ ಮನೆಯಾಗಿರ್ಬೇಕಂತಂದರೆ ಆಗಲ್ಲ. ಈ ಇರ್ಬೇಕೇನಪ್ಪ ನಾವು ಅನಿಸುತ್ತೆ. ಇರಬೇಕಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು. ಎಲ್ಲನ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಹಂಗೆ ಹೊಂದ್ಕೊಂಡು ಹೋಗ್ಬೇಕಣಮ್ಮ. ನೀವಿಬ್ಬರು ಅಡ್ಜಸ್ಟ್ ಆಗಬೇಕು, ಯಾವುದಕ್ಕೆ ಆಗಲಿ ಅಲ್ವೇನಮ್ಮ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಚೆನ್ನಾಗಿತ್ತು ಕಣಮ್ಮ, ಬಿಡ್ರಿ ಏನು ಸಾಕು. ಯಾವುದು ಅದೇ ಇಲ್ದ ಇರಲ್ವೇ. ನಾವಿವಾಗ ನೋಡಮ್ಮ ಮನೆಯೇ ಇಲ್ಲ, ಎಷ್ಟು ಕಷ್ಟಪಡ್ತೀವಿ ಅಂತ ನಾನು. ಯಾವುದೇ ಆಗಲಿ ಈಗ ನೋಡ್ತಾ ಇರ್ತೀವಲ್ಲ, ಭಾಳ ಕಷ್ಟಪಡ್ತೀವಿ. ಎಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಜೀವನ ಸಾಕು. ನಾನು ಅದೇ ಸಿಂಪಲಾಗಿ ಚೆನ್ನಾಗೈತೆ ಕಣಮ್ಮ ಮನೆ. ಎಷ್ಟು ಚೆನ್ನಾಗೈತೆ, ಹೊರಗೂ ಎಲ್ಲ ಜಾಗ ಚೆನ್ನಾಗೈತೆ, ಆ ಥರ ಮಾಡೋಕ್ಕಾಕು ಎಲ್ಲದಕ್ಕೂ ಚೆನ್ನಾಗೈತೆ ಬಿಡ್ರಿ ಅಂತಂದೆ. ಬೇಡ ಕಣತ್ತೆ. ನಿಮ್ಮ ಮನೆ ಇಷ್ಟ ಆಗಲಿಲ್ಲ ನಮಗೆ ಅಂತಂದರು. ಅದಕ್ಕೆ ಬಿಡ್ರೆ ಮತ್ತೆ ಹೋಗ್ಲಿ, ಶಕ್ತಿ ಶಾರು ಸಿಗಲ್ವಂತೆ ಮನೆ. ಈ ಮನೇಲೆ ಸದ್ಯಕ್ಕೆ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡಿರೋಣ. ಸರಿ ಆಯಿತು ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಸಿಗಲ್ಲ ಅಂತಂದರೆ ಬಾಡಿಗೆ ಮನೆಗಳು ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು. ಬಿಡು ಹೋಗ್ಲಿ, ಇನ್ನೇನು ಮಾಡೋದು. ಹೋದ್ರು ಹೋಗ್ಲಿ ಅತ್ಲಾಗೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನ ಇರ್ತೀವತ್ತ. ನೀನು ಪಾಪ ನಿನಗೆ ತೊಂದರೆ ಆಗೋದು ಬೇಡ ಪಾಪ. ನಿಮ್ಮ ಅಪ್ಪಯ್ಯ ಬಾಡಿಗೆ ಮನೆ ಹುಡ್ಕೋಕ್ಕೆ ತುಂಬ ಕಷ್ಟಪಡ್ತೈತೆ, ಬಿಡು ಹೋಗ್ಲಿ. ನೀವು ಹಂಗೆ ಆಗಲ್ಲ ಅಂಬಕ್ಕೆ ಹೋಗ್ಬೇಡ್ರಿ. ಆಮೇಲೆ ಬೇಕಾದರೆ ಈಗ ಹೊಸ ಮನೆ ಕಟ್ತೀವಲ್ಲ, ಬಾಡಿಗೆ ಕಟ್ಟೋದಕ್ಕಿಂತ ಅದಕ್ಕೆ ಹೊಸ ಮನೆಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬಂಡವಾಳ ಹಾಕಿ ಇನ್ನೂ ಚೆನ್ನಾಗಿ ಕಟ್ಟಿಸ್ಬೋದು. ಅಲ್ವಾ ವಿಕಿ ಅಣ್ಣ? ನಾನು ಅದನ್ನೇ ಹೇಳಿದ್ನಪ್ಪ ಇವ್ರಿಗೆ. ಇನ್ನು ಹೊಸ ಮನೆ ಕಟ್ಟಿಸ್ತೀರಲ್ಲ ನೀವು, ಅದಕ್ಕಿನ್ನೂ ಅದೇ ದುಡ್ಡು ಉಳಿದ್ರೆ ಇನ್ನೂ ಚೆನ್ನಾಗಿ ಕಟ್ಕೊಂಡು ಹೋಗ್ಬೋದು ನೀವು ಅಂತ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಕಟ್ಬೋದು ನೀವು ಎಲ್ಲನ. ಇನ್ನು ನಿಮ್ಮ ಮನೆಗೆ ಎಷ್ಟೇ ಬಂಡವಾಳ ಹಾಕಿದ್ರೂ ಚೆನ್ನಾಗಿ ಎಲ್ಲ ಡೆಕೋರೇಷನ್ ನೀವು ಹೆಂಗೆ ಬೇಕೋ ಹಂಗೆ POP ಡಿಸೈನ್ ಆಗಿರ್ಬೋದು, ಹಿಂಗೆಲ್ಲ ಬಣ್ಣ ಆಗಿರ್ಬೋದು, ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಎಲ್ಲ ಮಾಡ್ಕೋಬೋದು. ಚೆನ್ನಾಗಿರುತ್ತೆ, ಏನೋ ಒಂಥರ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಮನೆ ಕಟ್ಟಬೇಕಾದ್ರೆ ಆದರೆ ನಮ್ಮ ಮನೆಗೆ ಸ್ವಲ್ಪ ಬಂಡವಾಳ ಹಾಕಿದ್ರೂ ಚೆನ್ನಾಗೆಲ್ಲ ಡೆಕೋರೇಷನ್ ಮಾಡ್ಕೋಬೋದು. ಯಾವುದಾಗೆ ಆಗಲಿ, ಡಿಸೈನ್ ಆಗಿರ್ಬೋದು, ಸ್ವಲ್ಪ ಮನೆ ಕಟ್ಟೋದು ಸ್ವಲ್ಪ ದೊಡ್ಡದಾಗಿ ತೊಗೋಬೋದು. ಎಲ್ಲ ನಮ್ಗೆ ಹೆಂಗೆ ಬೇಕಂಗೆ ಪ್ಲಾನಿಂಗ್ ಮಾಡಿ ಚೆನ್ನಾಗಿ ನಮ್ಮ ಮನೇನ ಚೆನ್ನಾಗಿ ಕಟ್ಟಿಸ್ಬೋದು. ಸುಮ್ಮನೆ ಬಾಡಿಗೆ ಕಟ್ಟಿದ್ರೆ ದುಡ್ಡೊಂದು ವೇಸ್ಟು. ಅದಕ್ಕಾಗಿ ನಾನು ಹೇಳ್ತಾ ಇರೋದು, ಸದ್ಯಕ್ಕೆ ಮನೆ ಕಟ್ಟೋವರೆಗೂ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರೋನ್ ಬಿಡ್ರಮ್ಮ. ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ. ಬಿಡು ಹೋಗ್ಲಿ ಬಿಡ್ರಮ್ಮ. ಸರಿ ಆಯ್ತಪ್ಪ. ಏನೋ ನಾವು ಹೇಳಿದ್ವಪ್ಪ, ಈಗ ಒಂಥರ ಹಂಚಿನ ಮನೆ ಸೀಟಿನ ಮನೆಗಿದ್ರೆ ನಮ್ಮ ಲೆವೆಲ್ಲು ಕಡಿಮೆ ಆಗ್ಬಿಡುತ್ತಲ್ಲಪ್ಪ. ಅದಕ್ಕಾಗಿ ನಾನು ಹೇಳಿದ್ದು ನಾವು RCC ಮನೇಲಿ ಇರಬೇಕು ಅಂತ. ಹಂಚಿನ ಮನೆ ಸೀಟಿನ ಮನೆ ಅಂತಂದರೆ ಅಯ್ಯೋ ಇವರು ಏನೂ ಇಲ್ವಲ್ಲಪ್ಪ ಅನ್ನೋ ಥರ ಅರ್ಥ ಮಾಡ್ಕೊಳ್ತಾರೆ. ಒಂಥರ ಇದಾಗ್ಬಿಡ್ತೀವಿ ಎಲ್ಲರ ಎದುರಿಗೂ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ನಾವು ಹೇಳೋದು. ಬಿಡು ಹೋಗ್ಲಿ, ಬೇಡ ಅಂದರೆ ಇನ್ನೇನಕ್ಕೆ. ನಾವು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರೋ ಮನೆ ಮಾಡಬೇಕು ಅಂತ ನನಗೂ ನನ್ನ ತಂಗಿನಿಗೂ ನಮ್ಮ ಅತ್ತೆಗೂ. ಪಾಪ ನಮ್ಮ ಅತ್ತೆ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ, ಯಾಕಂದರೆ ನಮ್ಮ ಅತ್ತೆ ಪಾಪ ಬಂದಿಲ್ಲ ಇದಾರಲ್ಲ. ಅದಕ್ಕೆ ನಾವು ನಮ್ಮ ಅಪ್ಪನಿಗೆ ಹೇಳಿ ಹಳೆ ಮನೆ ಹಂಚಿನ ಮನೆ ಬೇಡ ಇದ್ರೊಳಗಡೆ ಬರೋದು ಅಂತಂದರೆ ನಮ್ಮ ಅಪ್ಪ ಬಿಡಮ್ಮ ಅಂತ ಹೇಳುತ್ತೆ. ಏನು ಮಾಡೋದು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.